ನಮಸ್ಕಾರ, ನಾನು ಸುಗುಣ ಎಸ್.ಎ. ಈಗ ನಾನು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಸಬ್ಜೆಕ್ಟಿನ 2ನೇ ಸೆಷನ್ನ ವಿಡಿಯೋ ಕಂಟೆಂಟ್ ಮಾಡ್ತಿದ್ದೇನೆ. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ನ ಫಸ್ಟ್ ಯೂನಿಟ್ ಫೈನಾನ್ಷಿಯಲ್ ಸಿಸ್ಟಮ್ನ 2ನೇ ಸೆಷನ್ ವಿಡಿಯೋ ಕಂಟೆಂಟ್ ಇದಾಗಿದೆ. ಇದರಲ್ಲಿ ನಾವು ತಗೊಳ್ತಿರೋಂಥ ಕಾನ್ಸೆಪ್ಟ್ ಬಂದು ಸ್ಟ್ರಕ್ಚರ್ ಆರ್ ಕಾಂಪೊನೆಂಟ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಇದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ಈ ಸೆಷನಲ್ಲಿ ತಿಳ್ಕೊಳ್ತೀವಿ. ಈ ಸೆಷನ್ ನಾವು ನೋಡೋದಕ್ಕಿಂತ ಮುಂಚೆ ಹಿಂದಿನ ಸೆಷನಲ್ಲಿ ನಾವು ಏನು ತಿಳ್ಕೊಂಡಿದ್ವಿ ಅಥವಾ ಏನು ಡಿಸ್ಕಸ್ ಮಾಡಿದ್ವಿ ಅನ್ನೋದನ್ನು ಜಸ್ಟ್ ರೀಕ್ಯಾಪ್ ಮಾಡೋಣ, ಮೆಮೊರೈಸ್ ಮಾಡಿ ವಿಲ್ ಗೋ ವಿತ್ ನ್ಯೂ ಕಾನ್ಸೆಪ್ಟ್. ಲಾಸ್ಟ್ ಕ್ಲಾಸಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಫೈನಾನ್ಸ್, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಫೈನಾನ್ಸ್ ಮತ್ತು ಫೈನಾನ್ಷಿಯಲ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಒಂದು ಫ್ಲೋ ಚಾರ್ಟ್ ನೋಡಿದ್ವಿ ಆ್ಯಂಡ್ ವಿತ್ ದ 5 MCQs ವಿ ಹ್ಯಾವ್ ಡಿಸ್ಕಸ್ಡ್. ಓಕೆ, ನಾವು ಇನ್ ದಿಸ್ ಸೆಷನ್, ಈ ಸೆಷನ್ನ ಮೇನ್ ಉದ್ದೇಶ ಏನಪ್ಪ ಅಂದರೆ, ಸ್ಟೂಡೆಂಟ್ಸ್ಗೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ಒಂದು ಅರಿವು ಮೂಡಿಸೋ ಅಂಥದ್ದು ಅಥವಾ ಅವ್ರಿಗೆ ಮನದಟ್ಟು ಮಾಡಿಕೊಡೋ ಅಂಥದ್ದು ಆ್ಯಂಡ್ ಆ ಒಂದು ಕಾಂಪೊನೆಂಟ್ಸಲ್ಲಿ ಬರುವಂಥ ಅದರ್ ಸಬ್ ಕಾಂಪೊನೆಂಟ್ಸ್ ಯಾವ್ದ್ಯಾವ್ದಿದೆ, ಅವುಗಳಲ್ಲಿ ಯಾವುದಾದ್ರು. ಈಗ ನಾವು ಜಸ್ಟ್ 4 ನೋಡಿದ್ವಿ, ದಟ್ ಈಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಮಾರ್ಕೆಟ್ಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳಿ. ಅವುಗಳಲ್ಲಿ ಯಾವ್ಯಾವುದೆಲ್ಲ ಬರುತ್ತೆ, ಅದರಲ್ಲಿ ಬರುವಂಥದ್ದು ಸಬ್ ಕಾಂಪೊನೆಂಟ್ಸ್ ಅಂತ ಹೇಳ್ತೇವೆ. ಅವುಗಳು ಯಾವ್ಯಾವು ಅನ್ನೋದನ್ನ ಇಲ್ಲಿ ವಿಚಾರ ಮಾಡ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಸೆಷನ್, ದೀಸ್ ಆರ್ ದಿ ಸೆಷನ್ ಔಟ್ಕಮ್ಸ್. ದ ಸ್ಟೂಡೆಂಟ್ಸ್ ವಿಲ್ ಎನ್ಲೈಟನ್ ವಿತ್ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಆ್ಯಂಡ್ ಹೌ ದೇ ಆ್ಯಕ್ಚುಲಿ ವರ್ಕ್ ಇನ್ ಎ ಸಿಸ್ಟಮ್ ಅನ್ನೋದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ತಿಳ್ಕೊಳ್ತೇವೆ. ಓಕೆ, ಮೊದಲನೇದಾಗಿ ನಾವು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಭಾರತದ ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಹಿಂದೆ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ ಏನು ಅಂತ. ಇಟ್ ಈಸ್ ಎ ಸೆಟ್ ಆಫ್ ಇನ್ಸ್ಟಿಟ್ಯೂಷನ್, ಅ ಸೆಟ್ ಆಫ್ ಸ್ಟ್ರಕ್ಚರ್, ಹೌ ಇಟ್ ಶುಡ್ ವರ್ಕ್ ಅನ್ನೋದನ್ನು ಹೇಳಿದ್ವಿ. ಅದೇ ಥರನೇ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲೂ ಕೂಡ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಆ್ಯಂಡ್ ವೆಲ್ integrated set of financial institutions, instruments, markets and services which promotes the savings and channelize them into effective use of those savings. ಫೈನಾನ್ಷಿಯಲ್ ಸಿಸ್ಟಮ್ನ ಮೇನ್ ಉದ್ದೇಶ ನಾವು ಹಿಂದೆ ಕ್ಲಾಸಲ್ಲೇ ತಿಳ್ಕೊಂಡ ಹಾಗೆ ಫ್ಲೋ ಆಫ್ ಫಂಡ್ಸ್ ಫ್ರಮ್ ದಿ ಸೇವರ್ಸ್ ಟು ದಿ ಸೀಕರ್ಸ್. ಸೇವಿಂಗ್ಸ್ನ ಮೊಬಿಲೈಸ್ ಮಾಡಿ ಅದನ್ನು ಚಾನಲೈಸ್ ಮಾಡಬೇಕು. ಅದು ಇನ್ ಟೈಮ್ಗೆ ರಿಕ್ವೈರ್ಮೆಂಟ್ ಇರೋ ಅಂಥವ್ರ ಹತ್ರ ಮೀಟ್ ಆಗಬೇಕು, ಅವ್ರ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಬೇಕು. ಫುಲ್ಫಿಲ್ ಆಗೋ ಥರ ನೋಡುವಂಥದ್ದೇ ಫೈನಾನ್ಷಿಯಲ್ ಸಿಸ್ಟಮ್ನ ಮೇನ್ ಉದ್ದೇಶ. ಓಕೆ, efficient financial system is of critical importance to capital formation and economic growth of a country. ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಮೇಲೇ ಎಕನಾಮಿ ಡೆವಲಪ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಓಕೆ, ಫೈನಾನ್ಷಿಯಲ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಇನ್ ಎ ಕಂಟ್ರಿ ಅನ್ನೋದ್ರ ಮೇಲೆ ಆ ಎಕನಾಮಿ ಅಥವಾ GDP ಗ್ರೋತ್ ಆಗಿರಲಿ, ಇವೆಲ್ಲನೂ ಕೂಡ ಡಿಫೈನ್ ಆಗುವಂಥದ್ದು. ಓಕೆ, ದಿಸ್ ಈಸ್ ದ ಕ್ಲಿಯರ್ ಪಿಕ್ಚರ್ ಅಬೌಟ್ ದಿ ಕಾಂಪೊನೆಂಟ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಭಾರತದ ಆರ್ಥಿಕ ವ್ಯವಸ್ಥೆಯ ಸ್ಟ್ರಕ್ಚರ್ ಇದು. 4 ಕಾಂಪೊನೆಂಟ್ಸ್ ಇವುಗಳೆಲ್ಲ ಏನಿದ್ದಾವೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಮಾರ್ಕೆಟ್ಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್. ಈ 4 ಕಾಂಪೊನೆಂಟ್ಸಲ್ಲಿ ಬರುವಂಥ ಅದರ್ ಸಬ್ ಕಾಂಪೊನೆಂಟ್ಸ್ ನೋಡಿ, ಇವೆಲ್ಲನೂ ಕೂಡ ಸಬ್ ಕಾಂಪೊನೆಂಟ್ಸ್. ನೆಕ್ಸ್ಟ್ ಸ್ಲೈಡ್ಸಲ್ಲಿ ನಾವು ಇಂಡಿವಿಜುವಲ್ ಆಗಿ ಒಂದೊಂದೇ ಕಾಂಪೊನೆಂಟ್ನ ನಾವು ಕಾಂಪೊನೆಂಟ್ಸ್ ಮತ್ತು ಸಬ್ ಕಾಂಪೊನೆಂಟ್ಸ್ನ ನೋಡ್ತಾ ಹೋಗ್ತೇವೆ. ಓಕೆ, ಫಸ್ಟ್ ಮೊದಲನೇದಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಆರ್ಥಿಕ ಅಥವಾ ಹಣಕಾಸು ಸಂಸ್ಥೆ ಅಂತ ಹೇಳ್ತೇವೆ. Financial institutions are the participants in the financial markets, they are the players in the financial system. Their main function ಏನಪ್ಪಾ ಅಂದರೆ accepting the deposits and lending loans to the various needy persons. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಥಿಂಗ್ ಬಟ್ ನಾವು ಕಾಮನ್ ಆಗಿ ಬ್ಯಾಂಕ್ಸ್ ಅಂತ ಹೇಳ್ತೇವೆ. ಬ್ಯಾಂಕ್ನ ಮೇನ್ ಕೆಲಸ ಏನಪ್ಪಾ ಅಂದರೆ ಡೆಪಾಸಿಟ್ಸ್ನ ಅಕ್ಸೆಪ್ಟ್ ಮಾಡುವಂಥದ್ದು ಮತ್ತು ಲೋನ್ಸ್ ಆಗಿ ಅದನ್ನು ಲೆಂಡ್ ಮಾಡುವಂಥದ್ದು. ಓಕೆ, ಆ ನೀಡ್ ಇರುವಂಥ
ಒಂದು ರಿಕ್ವೈರ್ಮೆಂಟ್ಸ್ ಲೈಕ್ ಟ್ರೇಡ್ಗಾಗಿರ್ಬೋದು, ಬಿಸ್ನೆಸ್ಗಾಗಿರ್ಬೋದು, ಪರ್ಸನಲ್ ಲೋನ್ಸ್ ಆಗಿರ್ಬೋದು, ಅಥವಾ ಗೋರ್ಮೆಂಟ್ ವೆಲ್ಫೇರ್ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು, ವಾಟ್ ಆರ್ ದ ರಿಕ್ವೈರ್ಮೆಂಟ್ ಮೇ ಬಿ. ಓಕೆ, ಅವ್ರಿಗೆ ಆ ರಿಕ್ವೈರ್ಮೆಂಟ್ ಮೀಟ್ ಮಾಡೋದಕ್ಕೆ ಸೊ ಸೇವಿಂಗ್ಸ್ನ ಅಥವಾ ಡೆಪಾಸಿಟ್ಸ್ನ ಚಾನಲೈಸ್ ಮಾಡೋ ಅಂಥ ಒಂದು ಸಂಸ್ಥೆನೇ ನಮ್ಮ ಹಣಕಾಸು ಸಂಸ್ಥೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಓಕೆ, ಸೊ ಇದರಲ್ಲಿ ಬರುವಂಥ ಸಬ್ ಕಾಂಪೊನೆಂಟ್ಸ್ ನೋಡಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ 2 ಮೇಜರ್ ಕಾಂಪೊನೆಂಟ್ ಸಬ್ ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡಿದ್ದೇವೆ, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಅಗೇನ್ ಇಟ್ ಡಿವೈಡೆಡ್ ಇಂಟು ಕಮರ್ಷಿಯಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಅಗೇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಮತ್ತು ರೂರಲ್ ರೀಜನಲ್ ಬ್ಯಾಂಕ್ಸ್ ಅಥವಾ ಫಾರಿನ್ ಬ್ಯಾಂಕ್ಸ್. ಓಕೆ, ಸೊ ಇವೆಲ್ಲನೂ ಕೂಡ ನಾವು ಇಂಡಿವಿಜುವಲ್ ಆಗಿ ನೆಕ್ಸ್ಟ್ ಬರುವಂಥ ಸೆಷನ್ಸಲ್ಲಿ ಡಿಸ್ಕಸ್ ಮಾಡ್ತಿದ್ವಿ, ಹಾಗಾಗಿ ನಾನು ಹೆಚ್ಚಿಗೆ ಇಂಪಾರ್ಟೆನ್ಸ್ ಇಲ್ಲಿ ನಾನು ಕೊಡ್ತಿಲ್ಲ. ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಬಂದಾಗ ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅನ್ಆರ್ಗನೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇಲ್ಲಿ ಬರುತ್ತೆ. ಸೊ ದೀಸ್ ಆರ್ ದಿ ಸಬ್ ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಎರಡನೇ ಕಾಂಪೊನೆಂಟ್ ನಾವು ನೋಡೋಣ, ದಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಮಾರ್ಕೆಟ್ ಅಂದರೆ ಗೊತ್ತಿದೆ ನಮಗೆ, ಏನಪ್ಪ ಮಾರ್ಕೆಟ್ ಅಂದರೆ ಇಟ್ ಈಸ್ ಅ ಪ್ಲೇಸ್ ವೇರ್ ದ ಬೈಯರ್ ಆ್ಯಂಡ್ ದ ಸೆಲ್ಲರ್ ಮೀಟ್ಸ್ ಟುಗೆದರ್ ಫಾರ್ ದ ಎಕ್ಸ್ಚೇಂಜ್. ಓಕೆ, ಎಕ್ಸ್ಚೇಂಜ್ ಆಫ್ ವ್ಯಾಲ್ಯೂ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದರೆ ಏನು? ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಫೈನಾನ್ಷಿಯಲ್ ಸರ್ವಿಸಸ್ ವೇರ್ ದೇ ಗೋಯಿಂಗ್ ಟು ಪ್ರೊವೈಡ್ ದಿ ಫೆಸಿಲಿಟಿ ಆಫ್ ಬೈಯಿಂಗ್ ಆರ್ ಇನ್ವೆಸ್ಟಿಂಗ್ ಆ್ಯಂಡ್ ಸೆಲ್ಲಿಂಗ್. ಬೈಯಿಂಗ್ ಅಥವಾ ಸೆಲ್ಲಿಂಗ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಸೆಕ್ಯೂರಿಟೀಸ್ ಆರ್ ಸರ್ವಿಸಸ್. ಸೊ ಇದನ್ನೇ ನಾವು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಹೇಳ್ತೇವೆ. ಸೊ ಮೇಜರ್ ಆಗಿ ದ ಪಾರ್ಟಿಸಿಪೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಯಾರು ಇರ್ತಾರೆ ಅಂದರೆ ಕಾಮನ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಕಾರ್ಪೊರೇಷನ್ಸ್ ಆಗಿರ್ಬೋದು, ಅಥವಾ ಏನು ಪಬ್ಲಿಕ್ ಆ್ಯಂಡ್ ನಾನ್ ಪಬ್ಲಿಕ್ ಲಿಮಿಟೆಡ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಆ್ಯಂಡ್ ಈವನ್ ದ ಗೋರ್ಮೆಂಟ್. ಓಕೆ, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸ್ ಆಗಿರ್ಬೋದು, ಅಥವಾ ಗೋರ್ಮೆಂಟ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಆರ್ ಎನಿ ಇಂಡಿವಿಜುವಲ್ ಸೇವರ್ಸ್ ಅಥವಾ ಇನ್ವೆಸ್ಟರ್ಸ್ ಆಗಿರ್ಬೋದು, ದೋಸ್ ಆರ್ ಆಲ್ ದಿ ಪಾರ್ಟಿಸಿಪೆಂಟ್ಸ್ ಇನ್ ಯುವರ್ ಫೈನಾನ್ಷಿಯಲ್ ಮಾರ್ಕೆಟ್. ಓಕೆ, ಸೊ ಸಬ್ ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್, ಇಟ್ಸ್ ಡಿವೈಡೆಡ್ ಇಂಟು ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ಮನಿ ಮಾರ್ಕೆಟ್ ಅಂದರೆ ಇಟ್ ಈಸ್ ಅ ಮಾರ್ಕೆಟ್ ಫಾರ್ ದ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಶಾರ್ಟ್ ಟರ್ಮ್ ಅಂದರೆ ದ ಪೀರಿಯಡ್ ಆಫ್ 1 year ಆರ್ 12 months ಅಂತ ಹೇಳ್ತೇವೆ. ಸೊ 1 ವರ್ಷದ ಒಳಗಾಗಿ ನೀವು ಒಂದು ಫೈನಾನ್ಷಿಯಲ್ ನೀಡ್ನ ಅಥವಾ ಒಂದು ಫೈನಾನ್ಷಿಯಲ್ ಫೈನಾನ್ಸ್ನ ಬಾರೋ ಮಾಡಿದ್ರೆ ಅದಕ್ಕೆ ನಾವು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೇವೆ. ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಯು ಆರ್ ಇನ್ವೆಸ್ಟಿಂಗ್ ಆನ್ ದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಸೆಕ್ಯೂರಿಟೀಸ್ ಮೇಲೆ. ಸೊ ಕಾಮನ್ ಆಗಿ ಎಕ್ಸಾಂಪಲ್ ಶೇರ್ಸ್, ಡಿಬೆಂಚರ್ಸ್ ಇವೆಲ್ಲನೂ ಕೂಡ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಬರುತ್ತೆ. ಓಕೆ, ಕ್ಯಾಪಿಟಲ್ ಮನಿ ಮಾರ್ಕೆಟಲ್ಲಿ ಬಂದಾಗ ಸೊ ದೀಸ್ ಆರ್ ದ ಇನ್ಸ್ಟ್ರೂಮೆಂಟ್ಸ್. ಸೊ ಹೌ ಯು ಆರ್ ಗೋಯಿಂಗ್ ಟು ಟ್ರೇಡ್, ಹೌ ಯು ಆರ್ ಗೋಯಿಂಗ್ ಟು ಬಾರೋ, ಹೌ ಯು ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದಿ ಫೈನಾನ್ಸ್ ಅಂದರೆ ಥ್ರೂ ಕಾಲ್ ಮನಿ ಆಗಿರ್ಬೋದು, ಟ್ರೆಜರಿ ಬಿಲ್ಸ್ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ಸೊ ದೀಸ್ ಆರ್ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್. ದೇರ್ ಆರ್ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್. ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ ಕೂಡ ನಾವು ಎಲ್ಲಿ ಟ್ರೇಡ್ ಮಾಡ್ತೀವಿ, ಟ್ರೇಡ್ ಮಾಡುವಂಥ ಪ್ಲೇಸ್ಗೆ ಮನಿ ಮಾರ್ಕೆಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಕಮ್ಸ್ ಟು ಕ್ಯಾಪಿಟಲ್ ಮಾರ್ಕೆಟ್. ಸೊ ಇದರಲ್ಲಿ ನಾವು 3 ಡಿವೈಡ್ ಮಾಡಿದ್ದೀವಿ. ಒಂದು ಪ್ರೈಮರಿ ಮಾರ್ಕೆಟ್ ಹಾಗೆ ಅಂತ ಹೇಳಿ, ಎರಡನೇದು ಸೆಕೆಂಡ್ರಿ ಮಾರ್ಕೆಟ್ ಮತ್ತು ಡೆರಿವೇಟಿವ್ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್ ಅಂದರೆ ಇದನ್ನು ನ್ಯೂ ಇಶ್ಯೂ ಮಾರ್ಕೆಟ್ ಅಂತಲೂ ಹೇಳ್ತೀವಿ. ಕಂಪ್ನೀಸ್ ಫಸ್ಟ್ ಟೈಮ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಿದ್ರೆ ಅದಕ್ಕೆ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೇವೆ. ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಆಲ್ರೆಡಿ ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಮಾಡಿರೋಂಥ ಸೆಕ್ಯೂರಿಟೀಸ್ನ ಇಲ್ಲಿ ನಾವು ಟ್ರೇಡ್ ಮಾಡ್ತೇವೆ. ಇದನ್ನು ಪಾಪ್ಯುಲರ್ ಆಗಿ ನಾವು ಸ್ಟಾಕ್ ಮಾರ್ಕೆಟ್ಸ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಡೆರಿವೇಟಿವ್ ಮಾರ್ಕೆಟ್ ಅಂದರೆ ಡೆರಿವೇಟಿವ್ಸ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ, ಲೈಕ್ ಫ್ಯೂಚರ್, ಸ್ವಾಪ್ಸ್, ಫಾರ್ವರ್ಡ್ ಅಂತ ಹೇಳಿ, ಅಥವಾ ಕಾಲ್ಸ್ ಅಂತ ಹೇಳಿ, ಕಾಲ್ ಆಪ್ಷನ್ಸ್ ಅಂತ ಹೇಳಿ, ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಅಂತ ಹೇಳಿ. ಸೊ ಅವುಗಳನ್ನ ನಾವು ಇಲ್ಲಿ ಟ್ರೇಡ್ ಮಾಡ್ತೇವೆ, ಅದಕ್ಕೆ ಇದನ್ನು ಡೆರಿವೇಟಿವ್ ಮಾರ್ಕೆಟ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಕಾಂಪೊನೆಂಟ್, ಥರ್ಡ್ ಒನ್, ದಟ್ ಈಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಇದನ್ನು ನಾವು ಫೈನಾನ್ಷಿಯಲ್ ಅಸೆಟ್ಸ್ ಅಂತಲೂ ಕರಿತೇವೆ. So financial instrument can be, it may be a virtual document representing the legal agreement involving some sort of monetary value.
ಸೊ ಈಗ ನೀವು ಏನೋ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಡೆಪಾಸಿಟ್ ಮಾಡ್ತಿದ್ದೀರಾ ಅಂದರೆ ಸೊ ದೇರ್ ಮಸ್ಟ್ ಬಿ ಏನೋ ಒಂದು ಇನ್ಸ್ಟ್ರೂಮೆಂಟ್ ಅಂತ ಬೇಕು ಅಥವಾ ಒಂದು ಅಸೆಟ್ ಅಂತ ಬೇಕು ಅಥವಾ ಒಂದು ಮೋಡ್ ಅಂತ ಬೇಕು. ಅದಕ್ಕೆ ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ, ಸೊ ಇಟ್ ಈಸ್ ಅ ಪ್ಯಾಕೇಜ್ ಆಫ್ ಕ್ಯಾಪಿಟಲ್, ಈಚ್ ಹ್ಯಾವಿಂಗ್ ದೇರ್ ಓನ್ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸ್ಟ್ರಕ್ಚರ್. ಸೊ ಪ್ಯಾಕೇಜ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ವಿಚ್ ಕೆನ್ ಬಿ ಈಸಿಲಿ ಟ್ರೇಡಬಲ್, ಟ್ರಾನ್ಸ್ಫರಬಲ್, ಓಕೆ. ಆ್ಯಂಡ್ ಯಾವಾಗ ನಮಗೆ ಕನ್ವೀನಿಯನ್ಸ್ ಇದೆಯೋ ಅದನ್ನು ಬೈ ಅಥವಾ ಸೆಲ್ ಮಾಡ್ಬೋದು. ಸೊ ಅದನ್ನು ಟ್ರಾನ್ಸ್ಫರಬಿಲಿಟಿ ಅಂತ ಹೇಳ್ತೇವೆ. ಸೊ ಆ ಥರ ನಮ್ಮ ಒಂದು ಡೆಪಾಸಿಟ್ ಮಾಡೋದಕ್ಕೆ ವಿ ವಾಂಟ್ ಒನ್ ಅವೆನ್ಯೂ, ಓಕೆ, ಒಂದು ಸೋರ್ಸ್ ಬೇಕು ಅಥವಾ ಒಂದು ಮೋಡ್ ಬೇಕು. ಅದಕ್ಕೆ ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಅಸೆಟ್ ಅಂತ ಹೇಳ್ತೇವೆ. ಸೊ ಬೆಸ್ಟ್ ಎಕ್ಸಾಂಪಲ್ ಶೇರ್ಸ್, ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಅಥವಾ ಡಿಬೆಂಚರ್ ಬಾಂಡ್ಸ್ ಆಗಿರ್ಬೋದು. ಓಕೆ, ದೀಸ್ ಆರ್ ಆಲ್ ಕಾಲ್ಡ್ ದಿ ಇನ್ಸ್ಟ್ರೂಮೆಂಟ್ಸ್ ಅಥವಾ ಅಸೆಟ್ಸ್. ಅವುಗಳ ಮೇಲೆ ನಾವು ಡೆಪಾಸಿಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ನ ಮಾಡ್ತೇವೆ. ಓಕೆ, ದೇರ್ ಮಸ್ಟ್ ಬಿ ಆನ್ ಸಮ್ ಮೋಡ್ ಆನ್ ವಿಚ್ ವಿ ಗೋಯಿಂಗ್ ಟು ಮೇಕ್ ದಿ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ಸೊ ಇಟ್ ಈಸ್ ಕಾಲ್ಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಯಾವ್ಯಾವ ಸಬ್ ಕಾಂಪೊನೆಂಟ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಎರಡು ವಿಭಾಗಗಳಾಗಿ ಮಾಡಿದ್ದೀವಿ. ಒಂದು ಬೇಸ್ಡ್ ಆನ್ ಟೈಪ್, ಇನ್ನೊಂದು ಬೇಸ್ಡ್ ಆನ್ ಟರ್ಮ್. ಬೇಸ್ಡ್ ಆನ್ ಟೈಪ್ ಬೇಸಿಸ್ ಮೇಲೆ ನಾವು ಪ್ರೈಮರಿ ಮಾರ್ಕೆಟ್ ಸೆಕ್ಯೂರಿಟೀಸ್, ಸೆಕೆಂಡರಿ ಮಾರ್ಕೆಟ್ ಸೆಕ್ಯೂರಿಟೀಸ್ ಮತ್ತು ಡೆರಿವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಡಿವೈಡ್ ಮಾಡಿದ್ದೇವೆ. ಟರ್ಮ್ ಬೇಸಿಸ್ ಮೇಲೆ ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್. ಟರ್ಮ್ ಇನ್ ದ ಫಾರ್ಮ್ ಆಫ್ ಪೀರಿಯಡ್, ಟೈಮ್ ಪೀರಿಯಡ್ ಮೇಲೆ ಬೇಸಿಸ್ ಆಗುತ್ತೆ. ಈ ಶಾರ್ಟ್ ಟರ್ಮ್ ಪೀರಿಯಡ್ ಆಫ್ ಸೆಕ್ಯೂರಿಟೀಸ್ ಏನಿದ್ದಾವೆ ಅವುಗಳನ್ನ ನಾವು ಮನಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೇವೆ. ಮೀಡಿಯಂ ಮತ್ತು ಲಾಂಗ್ ಟರ್ಮ್ ಒಂದು ಪೀರಿಯಡ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಏನಿದ್ದಾವೆ ಅವುಗಳನ್ನ ಸೆಕೆಂಡ್ರಿ ಮಾರ್ಕೆಟ್ಸಲ್ಲಿ ನಾವು ಟ್ರೇಡ್ ಮಾಡ್ತೇವೆ. ಓಕೆ, ಸೊ ಲಾಸ್ಟ್ ಕಾಂಪೊನೆಂಟ್, ದಟ್ ಈಸ್ ದ ಫೋರ್ತ್ ಒನ್, ದಟ್ ಈಸ್ ಅಬೌಟ್ ಫೈನಾನ್ಷಿಯಲ್ ಸರ್ವಿಸಸ್. ಓಕೆ, financial services are those services that are offered by the financial institutions, which deals with the management and other factors related to the flow of money in an economy. Okay, ಇಲ್ಲಿ ಸರ್ವಿಸಸ್ ಅಂದರೆ ಇಟ್ ಈಸ್ ಇಂಟ್ಯಾಂಜಿಬಲ್ ಥಿಂಗ್ ಅಂತ ಹೇಳ್ತೇವೆ, ವಿಚ್ ವಿ ಕಾಂಟ್ ಸಿ ಆ್ಯಂಡ್ ಟಚ್ ಅಂತ ಹೇಳಿ. ಬಟ್ ಇಟ್ ಹ್ಯಾಪನ್ಸ್, ಅದರದ್ದು ಒಂದು ರಿಸಲ್ಟ್ ನಮಗೆ ಸಿಗುತ್ತೆ. ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ನ ಆಫರ್ ಮಾಡೋಕ್ಕೆ ದರ್ ಶುಡ್ ಬಿ ಸಮ್ ಪರ್ಸನ್. ಓಕೆ, ದರ್ ಶುಡ್ ಬಿ ಸಮ್ ಕಾಂಪೊನೆಂಟ್. ಅದೇನೇ ನಾವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈಗ ಬ್ಯಾಂಕ್ಸಲ್ಲಿ ನಾವು ನೋಡಿದ್ದೀವಲ್ಲ, ಸೊ ಲೀಸ್ ಅಮೌಂಟ್ ಆಗಿರ್ಬೋದು, ಹೈರ್ ಪರ್ಚೇಸ್ ಬೇಸಿಸ್ ಆಗಿರ್ಬೋದು, ಲೋನ್ಸ್ ಎಲ್ಲ ಸಿಗೋದು ಎಲ್ಲಿ ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ, ಬ್ಯಾಂಕಿಂಗ್ ಅಥವಾ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ನಲ್ಲಿ. ಓಕೆ, ಅವುಗಳೆಲ್ಲ ಪ್ರೊವೈಡ್ ಮಾಡುವಂಥ ಒಂದು ಇದಕ್ಕೆ ನಾವು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ತೇವೆ. ಓಕೆ, ಮರ್ಚೆಂಟ್ ಬ್ಯಾಂಕಿಂಗ್ ಆಗಿರ್ಬೋದು, ಅದರ್ ಲೈಕ್ ಮರ್ಜರ್ ಆ್ಯಂಡ್ ಅಕ್ವಿಸೇಷನ್ ಒಂದು ಇದರಲ್ಲಿ ರೋಲ್ನ ಪ್ಲೇ ಮಾಡೋದಾಗಿರ್ಬೋದು. ಇವೆಲ್ಲನೂ ಕೂಡ ಸೊ ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸು ಒಂದು ಆನ್ ಬಿಹಾಫ್ ಆಫ್ ದಿ ಕಸ್ಟಮರ್ ಅಥವಾ ಕ್ಲೈಂಟ್ ಪರವಾಗಿ ಆ ಸರ್ವಿಸಸ್ನ ಪ್ರೊವೈಡ್ ಮಾಡಿ ಕೊಡ್ತಾರೆ. ಓಕೆ, ಈವನ್ ಫಾರ್ ದಟ್ ಸರ್ವಿಸಸ್ ದೇ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ದಿ ಫೀಸ್ ಅಥವಾ ಒಂದು ಕಮಿಷನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿ ಮೋಸ್ಟ್ ಆಫ್ ದಿ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಎಗೇನ್ ಅದರಲ್ಲೂ ಕೂಡ ನಮಗೆ ಇಲ್ಲಿ ಏನಾಗ್ತಿದೆ, ಫ್ಲೋ ಆಫ್ ಮನಿ, ಫ್ಲೋ ಆಫ್ ಫಂಡ್ಸ್ ಫ್ರಮ್ ದಿ ಸೇವರ್ಸ್ ಟು ದಿ ರಿಕ್ವೈರ್ಡ್ ಇರುವಂಥ ನೀಡಿ ಪರ್ಸನ್ಸ್ಗೆ ಇನ್ ಆ್ಯನ್ ಎಕನಾಮಿ. ಸೊ ಇದೆಲ್ಲನೂ ಕೂಡ ಫಾರ್ ದಿ ವೆಲ್ ಬೀಯಿಂಗ್ ಆಫ್ ದಿ ವೆಲ್ ಡೆವಲಪ್ಮೆಂಟ್ ಆಫ್ ದಿ ಎಕಾನಮಿನೇ ಆಗ್ತಿರುತ್ತೆ. ಓಕೆ, ಸೊ ಇನ್ ಸಿಂಪಲ್ ಟರ್ಮ್ಸ್ ಹೇಳಬೇಕಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಆಲ್ ದೋಸ್ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೇವಿಂಗ್ಸ್ ಇನ್ ಟು ಇನ್ವೆಸ್ಟ್ಮೆಂಟ್. ಸೊ ಫೈನಲಿ ನಿಮ್ಮ ಒಂದು ಸೇವಿಂಗ್ಸ್ ಇಲ್ಲಿ ಏನಾಗ್ತಿದೆ, ಇಟ್ ಕಮ್ಸ್ ಟು ಎ ಫ್ರೂಟ್ಫುಲ್ ಇನ್ವೆಸ್ಟ್ಮೆಂಟ್ ಅಥವಾ ಡೆಪಾಸಿಟ್ ಆಗ್ತಿರುತ್ತೆ. ಸೊ ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ನೋಡೋಣ. ದಟ್ ಈಸ್ ಸಬ್ ಕಾಂಪೊನೆಂಟ್ಸು. ಫಂಡ್ ಬೇಸ್ಡ್ ಸರ್ವಿಸಸ್ ಇದೆ, ಫೀ ಬೇಸ್ಡು ಸರ್ವಿಸಸ್ ಇದೆ. ಫಂಡ್ ಬೇಸ್ಡ್ ಸರ್ವಿಸಸ್ ಅಂದರೆ ಹಿಯರ್ ಯು ಆರ್ ಗೋಯಿಂಗ್ ಟು ಲೆಂಡ್ ಆರ್ ಪ್ರೊವೈಡ್ ಹ್ಯೂಜ್ ಅಮೌಂಟ್. ಓಕೆ, ಹ್ಯೂಜ್ ಅಮೌಂಟ್ನ ಇಲ್ಲಿ ಲೆಂಡ್ ಮಾಡ್ತೀರಾ ನೀವು. ಸೊ ಇನ್ ದ ಫಾರ್ಮ್ ಆಫ್ ಲೀಸ್ ಆಗಿರ್ಬೋದು, ಹೈರ್ ಪರ್ಚೇಸ್ ಫಾರ್ಮಲ್ ಆಗಿರ್ಬೋದು, ಅಥವಾ ಫ್ಯಾಕ್ಟ್ರಿಂಗ್ ಅಥವಾ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕಾಮನ್ಲಿ ನಾವು ಲೋನ್ಸ್ನ ಪ್ರೊವೈಡ್ ಮಾಡಿ ಕೊಡ್ತೇವೆ. ಸೊ ಇಟ್ ಈಸ್ ಫಂಡ್ ಬೇಸ್ಡ್. ಫೀ ಬೇಸ್ಡ್ ಅಂದರೆ ಹಿಯರ್ ಯು ಗೋಯಿಂಗ್ ಟು ಪ್ರೊವೈಡ್ ದಿ ಸರ್ವಿಸಸ್ ವಿತ್ ಎಕ್ಸ್ಪೆಕ್ಟೇಷನ್ ಆಫ್ ಇಂಟ್ರೆಸ್ಟ್ ಆರ್ ಕಮಿಷನ್. ಓಕೆ, ಕಮಿಷನ್ ಚಾರ್ಜಸ್ನ ಮಾಡಿ ಆನ್ ಬಿಹಾಫ್ ಆಫ್ ದಿ ಕ್ಲೈಂಟ್ ಅಥವಾ ಆನ್ ಬಿಹಾಫ್ ಆಫ್ ದಿ ಕಾರ್ಪೊರೇಟ್ ಸೆಕ್ಟರ್ಸ್ ಆಗಿರ್ಬೋದು ಅಥವಾ ಎನಿ ಇಂಡಿವಿಜುವಲ್ ಆಗಿರ್ಬೋದು, ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದಿ ಸರ್ವಿಸಸ್. ಇದಕ್ಕೆ ನಾವು ಫೀ ಬೇಸ್ಡ್ ಅಂತ ಹೇಳ್ತೇವೆ. ಸೊ ದೋಸ್ ಮೇ ಬಿ ಮರ್ಚೆಂಟ್ ಬ್ಯಾಂಕಿಂಗ್ ಆಗಿರ್ಬೋದು, ಕ್ರೆಡಿಟ್ ರೇಟಿಂಗ್
ಕ್ರಿಸಿಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದ್ದಾವೆ ಅವರುಗಳಾಗಿರ್ಬೋದು, ಆ್ಯಂಡ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಏನಾಗುತ್ತೆ ಕಂಪ್ನಿಗಳ ನಡುವೆ ಅಂಥ ಟೈಮಲ್ಲಿ ಆಗಿರ್ಬೋದು. ಓಕೆ, ಸೊ ವಾಟ್ ಎವರ್ ಮೇ ಬಿ ದ ರಿಕ್ವೈರ್ಮೆಂಟ್ ಆಫ್ ಸರ್ವಿಸ್, ಸೊ ಆ ಸರ್ವಿಸ್ನ ನೀವು ಅಕ್ಸೆಪ್ಟ್ ಮಾಡಿ ಪ್ರೊವೈಡ್ ಮಾಡ್ತಿದ್ದೀರ ಅಂದರೆ ಫಾರ್ ದಟ್ ಯು ಆರ್ ಗೋಯಿಂಗ್ ಟು ಚಾರ್ಜ್ ದಿ ಫೀಸ್. ಸೊ ಇದು ಫೀ ಬೇಸ್ಡ್ ಸರ್ವಿಸಸ್ ಅಲ್ಲಿ ಬರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಕಾಂಪೊನೆಂಟ್ಸ್, 4 ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಆ್ಯಂಡ್ ಅದರ್ ಸಬ್ ಕಾಂಪೊನೆಂಟ್ಸ್ ಅಂಡರ್ ದೋಸ್ ಕಾಂಪೊನೆಂಟ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, so now we will move on to the interesting concept, that is MCQs. Here even I have 5 MCQs here. First we will see first question, how many components are there in a financial system? ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಎಷ್ಟು ಒಂದು ಕಾಂಪೊನೆಂಟ್ಸ್ ಇದಾವೆ ಅಂತೇಳಿ. ಎಷ್ಟು ಕಾಂಪೊನೆಂಟ್ಸ್ ಇದೆ? 4, ಕರೆಕ್ಟ್. ನೆಕ್ಸ್ಟ್, which is not a type of non-banking financial institution. ಸೊ ನಾವು ಏನು ಸಬ್ ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಡಿಸ್ಕಸ್ ಮಾಡ್ತಿದ್ವಿ. ಅದರಲ್ಲಿ ನಮಗೆ ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಎರಡೂ ಇದೆ. ಯಾವುದು ಅಲ್ಲ? ದಟ್ ಈಸ್ ಫಾರಿನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್, ಇವೆರಡೂ ಕೂಡ ಅಲ್ಲ. ಥರ್ಡ್ ಒನ್, ಹೌ ಮೆನಿ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆರ್ ದೇರ್? ಎಷ್ಟು ಟೈಪ್ಸ್ ಇದೆ? 2. ಯಾವುದಾದ್ರು? ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್, 2. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಎಕ್ಸ್ಕ್ಲೂಡ್ಸ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್? ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸ್ 2 ಅಂತ ಹೇಳಿದ್ವಿ, ದಟ್ ಈಸ್ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಎರಡೂ ಇದೆ. ಹಾಗಾದರೆ ಯಾವುದಲ್ಲ? ದಟ್ ಈಸ್ ಕಮರ್ಷಿಯಲ್ ಪೇಪರ್ಸ್. ಇಟ್ ಈಸ್ ಎ ಇನ್ಸ್ಟ್ರೂಮೆಂಟ್. ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಇದು, ಇಟ್ ಈಸ್ ನಾಟ್ ಅ ಮಾರ್ಕೆಟ್. Okay, next last one, financial services includes except which one of the following? Leasing, hire purchase, factoring ಇವೆಲ್ಲನೂ ಕೂಡ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ. ಹಾಗಾದ್ರೆ ಯಾವುದಿಲ್ಲ? ಕಮರ್ಷಿಯಲ್ ಬಿಲ್. ಸೊ ಇಟ್ ಈಸ್ ದಿ, ಆಗಲೇ ಹೇಳ್ದಂಗೆ ಕಮರ್ಷಿಯಲ್ ಬಿಲ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟು, ನಾಟ್ ಎ ಸರ್ವಿಸ್. ಸೊ ದಿಸ್ ಈಸ್ ಅಬೌಟ್ ದಿ 5 interesting MCQs of this session. So here we end this session video content. Thank you.